ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬೃಹತ್ ಹಗರಣವೊಂದು ನಡೆದು ಹೋಗಿದೆ. ರಾಜ್ಯದಲ್ಲಿಯೇ ಕಂಡು ಕೇಳರಿಯದಂತಹ ಅತಿ ದೊಡ್ಡ ಹಗರಣ ಇದು ಅಂತ ಹೇಳಲಾಗ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬೃಹತ್ ಹಗರಣವೊಂದು ನಡೆದು ಹೋಗಿದೆ. ರಾಜ್ಯದಲ್ಲಿಯೇ ಕಂಡು ಕೇಳರಿಯದಂತಹ ಅತಿ ದೊಡ್ಡ ಹಗರಣ ಇದು ಅಂತ ಹೇಳಲಾಗ್ತಾ ಇದೆ. 2,500 ಕೋಟಿ ಹಗರಣ ನಡೆದಿರೋ ಅಂತ ಆರೋಪ ಇದೀಗ ಕೇಳಿ ಬಂದಿದೆ. 20 ರಿಂದ 30 ವರ್ಷಗಳ ಸೈಟ್ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಲಾಗಿದೆ. ಸಚಿವ ಬೈರ್ತಿ ಸುರೇಶ್ ವಿರುದ್ಧ ಗಂಭೀರವಾದ ಆರೋಪ ಇದು. ಮೂಡ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬೃಹತ್ ಹಗರಣ ಇದು. ರಾಜ್ಯದಲ್ಲಿಯೇ ಈ ಹಿಂದೆ ಎಂದೂ ಕೂಡ ಕಂಡು ಕೇಳರಿಯದಂತಹ ಅತಿ ದೊಡ್ಡ ಹಗರಣ. ಸುಮಾರು 2,500 ಕೋಟಿ ರೂಪಾಯಿ ಹಗರಣ ನಡೆದಿರೋ ಆರೋಪ ಇದೀಗ ಕೇಳಿ ಬರ್ತಾ ಇದೆ. 20-30 ವರ್ಷಗಳ ಸೈಟನ್ನ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಲಾಗಿದೆ. ಸಚಿವ ಬೈರ್ತಿ ಸುರೇಶ್ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ಇದು ಮೂಡಾದ ಕರ್ಮಕಾಂಡ. ನೋಡ್ತಾ ಇದ್ದೀವಿ, ದಿನೇಶ್ ಕುಮಾರ್ ಮೂಡ ಆಯುಕ್ತರಾಗಿ 20-30 ವರ್ಷಗಳ ಕಾಲ ಹಂಚಿಕೆ ಮಾಡಬಹುದಾದಂಥ ಸೈಟ್ಗಳನ್ನು, ನಿವೇಶನಗಳನ್ನು ಏಕಾಏಕಿ ಹಂಚಿಕೆ ಮಾಡಿಬಿಟ್ರ. ಅದರಲ್ಲೂ ಕೂಡ ಪ್ರಮುಖವಾಗಿ ನಗರಾಭಿವೃದ್ಧಿ ಇಲಾಖೆ ಸಚಿವರಾಗಿರುವಂಥ ಬೈರ್ತಿ ಸುರೇಶ್ ಅವರ ಸೂಚನೆ ಮೇರೆಗೆ ಈ ಪ್ರಕ್ರಿಯೆ ನಡೆದಿದೆಯಾ? 2,500 ಕೋಟಿ ರೂಪಾಯಿಗಳ ಹಗರಣ ಇದು ಅಂತ ಹೇಳಲಾಗ್ತಾ ಇದೆ. ಮೇಲ್ನೋಟಕ್ಕೆ ಮೂಡ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂಥ ಬೃಹತ್ ಹಗರಣ ಇದು. ಬರೋಬ್ಬರಿ 2,500 ಕೋಟಿ ರೂಪಾಯಿಗಳ ಹಗರಣ ಇದು ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿಯೇ ಈ ಹಿಂದೆ ಎಂದೂ ಕೂಡ ಕಂಡು ಕೇಳರಿಯದಂತಹ ಹಗರಣ ಇದು. 2,500 ಕೋಟಿ ರೂಪಾಯಿಗಳ ಹಗರಣ ನಡೆದಿರಬಹುದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. 20-30 ವರ್ಷ ಸೈಟ್ಗಳನ್ನ ಏನು ಹಂಚಿಕೆ ಮಾಡಬೇಕಲ್ಲ ಪ್ರಕ್ರಿಯೆ, ಆಯಾ ನಗರಾಭಿವೃದ್ಧಿ ಇಲಾಖೆಗಳು, ಅದರಲ್ಲಿ ಮೈಸೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮುಂದಿನ 20-30 ವರ್ಷಗಳ ಕಾಲ ಹಂಚಿಕೆ ಮಾಡಬಹುದಾದಂಥ ಸೈಟ್ಗಳನ್ನು, ನಿವೇಶನಗಳನ್ನು ಏಕಾಏಕಿ ಹಂಚಿಕೆ ಮಾಡಿಬಿಟ್ರಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.